ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಮುಖಾಮುಖಿಯಲ್ಲಿ ವಿಶೇಷ ಅತಿಥಿ ಒಬ್ಬರು ನಮ್ಮ ಜೊತೆಗಿದ್ದಾರೆ. ಆ ವಿಶೇಷ ಅತಿಥಿಯ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವುದಿದೆ. 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2024ರ ಲೋಕಸಭಾ ಚುನಾವಣೆಗೆ ಮೊದಲು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದ್ವು. ಅಂದಿನಿಂದ ಇಂದಿನ ತನಕವೂ ಕೂಡ ಜೋಡೆತ್ತಿನಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಹೋರಾಟ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ವಿಪಕ್ಷಗಳಾಗಿರುವಂತಹ ಜೆಡಿಎಸ್ ಮತ್ತು ಬಿಜೆಪಿಗೆ ಸಾಲು ಸಾಲು ಹೋರಾಟ ಮಾಡೋದಕ್ಕೆ ಸಾಲು ಸಾಲು ವಿಚಾರಗಳು ಸಿಕ್ಕಿದಾವೆ. ಅವುಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಒಂದು ಕಡೆ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿಗಳು ಅಸಮರ್ಪಕವಾಗಿ ಸಿಕ್ಕಿಲ್ಲ ಎನ್ನುವಂಥ ವಿಚಾರ. ಇವೆಲ್ಲದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ನಲ್ಲಿ ಕಚ್ಚಾಟ ಆಗುತ್ತೆ ಅಂತ ಬಿಜೆಪಿಯವರು ಮಾತನಾಡಿದ್ರು, ಜೆಡಿಎಸ್ನವರು ಕೂಡ ಮಾತನಾಡಿದ್ರು. ಅದಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ದನ್ನು ನೋಡಿದ್ದೀವಿ. ಎಲ್ಲವೂ ಕೂಡ ಸಾಂಗವಾಗಿ ನಡೆದು ಇದೀಗ ಮುಖ್ಯಮಂತ್ರಿ ಪಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಬಂದು ಕೂತಿದ್ದಾರೆ. ಇವೆಲ್ಲದರ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನು ವಿರೋಧಿಸಿ ಬಿಡದಿಯಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ವಿಚಾರದಲ್ಲಿ ಈ ಹಿಂದೆ ಮೂಡಾ ಪ್ರಕರಣದಲ್ಲಿ ಹೆಂಗೆ ಜೆಡಿಎಸ್ ಮತ್ತು ಬಿಜೆಪಿ ಪಾದಯಾತ್ರೆಯನ್ನು ಮಾಡಿತ್ತಲ್ಲ, ಅದೇ ರೀತಿಯಾಗಿ ಪಾದಯಾತ್ರೆ ಮಾಡ್ತಾರಂತೆ. ಒಟ್ಟಿಗೆ ಮಾಡ್ತಾರಾ ಅಥವಾ ಪ್ರತ್ಯೇಕವಾದಂತಹ ಪಾದಯಾತ್ರೆ ಆಗುತ್ತಾ? ಇವೆಲ್ಲದರ ಜೊತೆಗೆ ಇವತ್ತು ಕಾವೇರಿ ವಿಚಾರದಲ್ಲಿ ಸರ್ವ ಪಕ್ಷಗಳ ಸಭೆ ಆಯಿತು. ಆ ಸಭೆಯಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗವಹಿಸಿದ್ರು. ಆದರೆ ಸರ್ಕಾರ ಇದರಲ್ಲಿ ತ್ವರಿತವಾದಂತಹ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಬಿಜೆಪಿಯವರ ಆರೋಪ. ಇವೆಲ್ಲದರ ನಡುವೆ ಬಿಜೆಪಿಯಲ್ಲಿ ರಾಜಕಾರಣ ಹೆಂಗಾಗ್ತಾ ಇದೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಹೆಂಗ್ ನಡೆಯುತ್ತೆ, ಅಧ್ಯಕ್ಷರ ಬದಲಾವಣೆ ಆಗುತ್ತಾ, ವಿಪಕ್ಷ ನಾಯಕರ ಬದಲಾವಣೆ ಆಗುತ್ತಾ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡೋದಕ್ಕೆ ಬಿಜೆಪಿಯ ಮುಖ್ಯ ವಕ್ತಾರರಾದಂತಹ ಅಶ್ವಥ್ ನಾರಾಯಣ್ ಗೌಡ್ರು ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೆಂಗ್ ನಡೀತಿದೆ ಸರ್ ವಿಪಕ್ಷ? ಸರ್, ಈಗ ಭಾರತೀಯ ಜನತಾ ಪಾರ್ಟಿ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ರಚನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಬಂದಿದೆ. ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲಿ ಮೂಗಿಡಿಬೇಕು ಹಿಡಿತಾ ಇದೆ, ಯಾವ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನತಕ್ಕಂಥದ್ದು ಬಂದಾಗ ನಿರ್ದಾಕ್ಷಿಣ್ಯವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಬರ್ತಾ ಇದೆ. ಅದು ಮೂಡಾ ಪ್ರಕರಣ ಆಗ್ಬೋದು, ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ಆಗ್ಬೋದು, ಬೆಲೆ ಏರಿಕೆ ಬಗ್ಗೆ ಆಗ್ಬೋದು, ಮತ್ತು ಇತ್ತೀಚೆಗೆ ವಿಶೇಷವಾಗಿ ಬರ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥ ಸರ್ಕಾರದ ವೈಫಲ್ಯದ ವಿರುದ್ಧ ನಮ್ಮದೇ ಆದ ಒಂದು ತಂಡಗಳನ್ನು ಮಾಡಿ ಹೋಗಿ ಸ್ಟಡಿಯನ್ನು ಮಾಡ್ಕೊಂಬರ್ತಾ ಇರೋದ್ರ ಬಗ್ಗೆ ಆಗ್ಬೋದು. ಈ ರೀತಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಕೆಲಸವನ್ನು ರಚನಾತ್ಮಕವಾಗಿ ಎಫೆಕ್ಟಿವ್ ಆಗಿ ರಾಜ್ಯದಲ್ಲಿ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ. ಓಕೆ, ನೀವು ಎಫೆಕ್ಟಿವ್ ಆಗಿದೆ ಅಂತ ನೀವು ನಿಮ್ಮ ಬೆನ್ನನ್ನು ತಟ್ಟಿಕೊಳ್ಳೋ ಪ್ರಯತ್ನವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಬೆನ್ನನ್ನು ತಟ್ಟಿಕೊಳ್ಳೋದಕ್ಕಿಂತ ನಿಮ್ಮ ಬೆನ್ನನ್ನು ರಾಜ್ಯದ ಮತದಾರರ ತಟ್ಟಬೇಕು. ರಾಜ್ಯದಲ್ಲಿ 2023 ವಿಧಾನಸಭಾ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ 5 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಯಿತು ಸರ್. ಒಂದರಲ್ಲಿ ಗೆಲ್ಲೋ ಪ್ರಯತ್ನ ಬಿಜೆಪಿಯಿಂದ. ನೋಡಿ, ಬೈ ಎಲೆಕ್ಷನ್ ರಿಸಲ್ಟನ್ನು ನೀವು ಅಪೋಸಿಷನನ್ನು ಅಳೆಯಲಿಕ್ಕಾಗೋದಿಲ್ಲ. ಓಕೆ, 18 MLA ಕ್ಷೇತ್ರ ಬೈ ಎಲೆಕ್ಷನ್ ನಡೀತು. ನಾವು ರೂಲಿಂಗಲ್ಲಿದ್ದಾಗ ಅವ್ರು ಒಂದರಲ್ಲಿ ಗೆದ್ದಿದ್ದು, 17 ನಾವು ಗೆದ್ವಿ. ಅಲ್ಲಿಗೆ 1ರಲ್ಲಿ ಅವ್ರು ಗೆದ್ದಿದ್ದು, 17ರಲ್ಲಿ ನಾವು ಗೆದ್ದಿದ್ದು. ಅಪೋಸಿಷನ್ ಫೇಲ್ಯೂರ್ ಅಂತ ಹೇಳಿಕ್ಕಾಗ್ತದ ಲಾಸ್ಟ್ ಟೈಮು? ಓಕೆ, ಒಂದು ರಿಸಲ್ಟ್ ಮೇಲೆ ಅಥವಾ ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ವಿರೋಧ ಪಕ್ಷದ ಆಗುಹೋಗುಗಳನ್ನು ಮತ್ತು ವಿರೋಧ ಪಕ್ಷದ ಹೋರಾಟವನ್ನು ತೀರ್ಮಾನ ಮಾಡಲಿಕ್ಕಾಗಲ್ಲ. ಸಹಜವಾಗಿ ರೂಲಿಂಗಲ್ಲಿ ಯಾವ ಪಾರ್ಟಿ ಇರುತ್ತೆ ಅದು ಉಪಚುನಾವಣೆ ನಡೆದಾಗ ಆ ಪಾರ್ಟಿಗೆ ರಿಸಲ್ಟ್ ಬರ್ತಕ್ಕಂಥದ್ದು ನಾನು ಇವತ್ತಲ್ಲ ಮೊದಲಿಂದ ನೋಡ್ಕೊಂಬರ್ತಾಯಿದ್ದೀನಿ. ಒಂದು ನಾನು ಹೇಳ್ತೀನಿ ಪ್ರವೀಣ್ ಕುಮಾರ್ ಅವರೇ, ಭಾಳ ಗಂಭೀರವಾಗಿ ನಾನು ಕಳೆದ 46 ವರ್ಷದಿಂದ ನಾನು ಬಿ ಜೆ ಪಿನಲ್ಲಿ, ಅಂದರೆ 1980 A.K. ಸುಬ್ಬಯ್ಯನವರ ಅಧ್ಯಕ್ಷದಿಂದ ನಾನು ಬಿ ಜೆ ಪಿನಲ್ಲಿ ಸಕ್ರಿಯ ಕಾರ್ಯಕರ್ತರು. 2 ಉದಾಹರಣೆಯನ್ನು ನಾನು ಕೊಡ್ತೀನಿ. ಸ್ವತಃ ಮುಖ್ಯಮಂತ್ರಿಗಳನ್ನೇ, ಈ ರಾಜ್ಯದ ಮುಖ್ಯಮಂತ್ರಿ ಅಸೆಂಬ್ಲಿನಲ್ಲಿ ಒಪ್ಕೊಳ್ತಾರೆ 180 ಕೋಟಿ ಅಲ್ಲ 90 ಕೋಟಿ ಮಾತ್ರ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದ್ರಿಂದ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಮಿಟ್ಮೆಂಟ್ ಮಾಡ್ಕೊಂಡು 25,000 ರೂಪಾಯಿಗೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿರೋ ನಿದರ್ಶನ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿದೆ. ಗುಂಡೂರಾವ್ ಅಂತ ಭಾಳ ಪ್ರಬಲ ಮುಖ್ಯಮಂತ್ರಿ 25,000 ರೂಪಾಯಿ ಒಬ್ಬ ವ್ಯಕ್ತಿ ಮಂತ್ರಿ ಒಬ್ಬ ವ್ಯಕ್ತಿಯಿಂದ ಸಬ್ ಇನ್ಸ್ಪೆಕ್ಟರ್ ಕೆಲಸಕ್ಕೆ ರಾಜೀನಾಮೆ ತೆಗೆದುಕೊಂಡು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿದರ್ಶನ ಮಾತ್ರ ಇದೆ. CM ಇಬ್ರಾಹಿಂ ಒಂದು ಸಣ್ಣ ವಾಚ್ ಪ್ರಕರಣದಲ್ಲಿ, ರೋಲೆಕ್ಸ್ ವಾಚ್ ಪ್ರಕರಣದಲ್ಲಿ ಅವತ್ತು ಕ್ಯಾಬಿನೆಟ್ಟಿಂದ ರಾಜೀನಾಮೆ ತೊಗೊಂಡಿರ್ತಕ್ಕಂಥ ನಿದರ್ಶನ ಇದೆ. ಬಟ್ ಈ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರದ ವಿಷಯಗಳನ್ನು ಮುಂದೆ ಇಟ್ಕೊಂಡು ಹೋರಾಟ ಮಾಡಿದ್ರು ಸಹ ಭಾಳ ಟೇಕ್ ಇಟ್ ಗ್ರಾಂಟ್ ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ. ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ.
ಏನೋ ಅನ್ಸೋದೇ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ನಡೆದಿಲ್ವಾ, ಅವತ್ತು ನಡೆದಿಲ್ವಾ, ಯಡಿಯೂರಪ್ಪನವ್ರ ಕಾಲದಲ್ಲಿ ನಡೆದಿಲ್ವಾ ಅಂತ ಹಿಂದಿನ ಸರ್ಕಾರದ ಉದಾಹರಣೆ ಕೊಟ್ಟು ಮಾತಾಡ್ತಿರೋ ಹೊರತು ಒಂದೇ ಒಂದು ಚೂರು ನೈತಿಕತೆ ಅನ್ನೋದು ಈ ಸರ್ಕಾರ. ಏನು ಹೋರಾಟ ಮಾಡ್ತೀರಾ, ಏನು ಇವ್ರ ವಿರುದ್ಧ ಬಡ್ಕೊಂಡ್ರು ಸಹ ಸರ್ಕಾರಕ್ಕೆ ಒಂದು ಚೂರಾದರೂ ಸ್ವಾಭಿಮಾನ ಅನ್ನುವಂತಿದ್ದಾಗ, ಒಂದು ಆಪಾದನೆ ಬಂದಾಗ ಅದನ್ನು ಪರಿಶೀಲನೆ ಮಾಡೋಕ್ಕಾದ್ರೂ ಒಂದು ರಾಜೀನಾಮೆ ಕೊಡಬೇಕು, ಸ್ವಲ್ಪ ದಿನ ಇದು ಮಾಡ್ಕೋಬೇಕು ಅಂತ ಒಂದು ಆ ಮನಸ್ಥಿತಿನಲ್ಲೇ ಇಲ್ಲ. ನೋಡಿ, ಈಗಾಗಲೇ ರಾಜೀನಾಮೆ ಕೊಟ್ಟಿರೋದು ಏನಕ್ಕೆ, ನಾಗೇಂದ್ರ ಆ ನಿಗಮದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮಂತ್ರಿ ಪಟ್ಟಿನಲ್ಲಿ ಅವ್ರ ಹೆಸರು ತೊಗೊಂಬರ್ತಾರೆ ಅಂದರೆ ಏನು ಅರ್ಥ ಇದ್ರದ್ದು? ಈ ಸರ್ಕಾರಕ್ಕೆ ಏನಾದರೂ ಒಂದು ಇದಿದೆಯಾ? ಜನ ಏನು ಅಂದ್ಕೊಳ್ತಾರೆ ಅನ್ನತಕ್ಕಂಥದ್ದು ಇಲ್ಲ. ನೀವು ಇಂಥದ್ರಲ್ಲಿ ನೀವೇನು ಹೋರಾಟ ಮಾಡಿ ಏನು ಪ್ರಯೋಜನ ಬಂತು ಈ ಸರ್ಕಾರಕ್ಕೆ? ಇದು ಸರ್ಕಾರದ ಮನಸ್ಥಿತಿ ಏನಾಗಿದೆ, ಭ್ರಷ್ಟಾಚಾರ ನಮ್ಮದು ಅಫಿಷಿಯಲ್ ಆಗಿ ರೈಟ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದೆ. ನಾವೇನು ಹೋರಾಟ ಮಾಡೋರು ಏನು ಕನ್ಸಿಡರ್ ಮಾಡ್ತೇವೆ ಸರ್ಕಾರ? ನೀವು ರಾಜೀನಾಮೆ, ಸ್ವಾಭಿಮಾನ, ನೈತಿಕತೆ ಅನ್ನೋ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಸರ್. ಇದು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಅಪ್ಲೈ ಆಗಲ್ಲ, ಇಟ್ ಅಪ್ಲಿಕೇಬಲ್ ಟು ಬಿಜೆಪಿ. ಎವ್ರಿವನ್ ಎಲ್ಲ ಅಕ್ರಮ ಪ್ರಕರಣ ಇಡೀ ದೇಶದ ಮುಂದೆ ಕಣ್ಮುಂದೆ ಇದೆ. ಇಡೀ ಪ್ರಕರಣ ಇಡೀ ದೇಶದಾದ್ಯಂತ ಬುಗಿಲೇಳ್ತಾ ಇದ್ದಂತಹ ಈ ಸಮಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ನೈತಿಕತೆ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಅವತ್ತು ನಿಮಗೆ ಅಪ್ಲೈ ಆಗದೇ ಇರುವಂತಹ ನೈತಿಕತೆ, ಸ್ವಾಭಿಮಾನ, ಬೇರೆ ಬೇರೆ ಕಾರಣಗಳು ಕಾಂಗ್ರೆಸ್ಗೆ ಅಪ್ಲೈ ಆಗುತ್ತಾ? ದೇಶವೇ ಪ್ರತಿಭಟನೆ ಮಾಡ್ತಲ್ಲ ಸರ್. ರಾಜೀನಾಮೆ ಕೊಟ್ರಲ್ಲ, ಎಷ್ಟು ದಿನಗಳ ನಂತರ? 23 ದಿನ ಆಗಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನೀಟ್ ಅಕ್ರಮ ನಡೆದಿರ್ತಕ್ಕಂಥದ್ದು, ಈ ಥರದ ಪ್ರಕರಣಗಳು ದೇಶದಲ್ಲಿ ಸಾಕಷ್ಟು ರಾಜ್ಯಗಳಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ನಡೆದಿದೆ. ಫಸ್ಟ್ ಟೈಮ್ ಈ ಥರದ ಪ್ರಕರಣ ನಡೆದಿರ್ತದಕ್ಕೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಫಸ್ಟ್ ಎಕ್ಸಾಮಲ್ಲಿ ನೀಟ್ ಪ್ರಕರಣ ನಡೆದ ತಕ್ಷಣವೇ ಆಮೇಲೆ ಏನು ಸುಧಾರಣೆಗಳು ತಂದಿದ್ದಾರೆ ಅದು ಭಾಳ ಮುಖ್ಯವಲ್ವಾ? ಬೇರೆ ನೆಕ್ಸ್ಟ್ ಡೇ ಇಮಿಡಿಯೇಟಾಗಿ ಒಂದು ಎಕ್ಸಾಮ್ ನಡೆದಿದೆ, ಯಾವುದೇ ರೀತಿ ಒಂದು ತೊಂದರೆ ಇಲ್ಲದೇ ಎಕ್ಸಾಮ್ ಆಗಿದೆ, ಹಲವಾರು ಸುಧಾರಣೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಬಿಲ್ಲನ್ನು ತರ್ತಾ ಇದ್ದಾರೆ. ಇದು ಅಚೀವ್ಮೆಂಟ್ ಅಲ್ವಾ? ಇರ್ಬೋದು. ಒಂದು ಇವತ್ತು ರಾಜೀನಾಮೆ ಕೊಟ್ಟಾಗಿದೆಯಲ್ಲ, ರಾಜೀನಾಮೆ ಕೊಟ್ಟಾಗಿದೆಯಲ್ಲ, ಇವರು ಅದೇ ರೀತಿ ನಡ್ಕೊಳ್ತಾ ಇದ್ದಾರಾ? ಇವತ್ತು KPSC ಹಗರಣ ಆಯ್ತಲ್ಲ, ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರಾ? ಯಾಕೆಂದ್ರೆ ಅವ್ರ ವ್ಯಾಪ್ತಿಗೆ ಬರ್ತದೆ. ಸಬ್ ಇನ್ಸ್ಪೆಕ್ಟರ್ ಇವತ್ತು ಗಲಾಟೆ ಆಗಿದೆ, ರಾಜೀನಾಮೆ ಕೊಡ್ತಾರ? ಹೋಮ್ ಮಿನಿಸ್ಟ್ರು ಯಾರು ರೆಸ್ಪಾನ್ಸಿಬಿಲಿಟಿ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಂಡ್ರಲ್ಲ, ಕಾಂಗ್ರೆಸ್ ರಾಜೀನಾಮೆ ಕೊಡಬೇಕಲ್ಲ ಇವತ್ತು. ಗಲಾಟೆ ಆಗಿದೆ, ಸಬ್ ಇನ್ಸ್ಪೆಕ್ಟರ್ ಇಂಟರ್ವ್ಯೂಗಳದ್ದು ಗಲಾಟೆ ಆಗಿದೆ, KPSC ದಿನನಿತ್ಯ ಗಲಾಟೆ ನಡೀತಿದೆ. ಮುಖ್ಯಮಂತ್ರಿ, ಹೋಮ್ ಮಿನಿಸ್ಟರ್ ರಿಸೈನ್ ಮಾಡ್ತಾರಾ? ಎಲ್ಲಿದೆ ಅವ್ರಿಗೆ? ಇದು ಜನ ಏನು ಅಂದ್ಕೊಳ್ತಾರೆ, ನಾವು ಚುನಾಯಿತ ಸರ್ಕಾರ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಮೇಲೆ ಅಲಿಗೇಷನ್ಸ್ ಬಂದಾಗ ನಾವು ಅದನ್ನು ಬಿಡಬೇಕು, ರಾಜೀನಾಮೆ ಕೊಡಬೇಕು, ಅಥವಾ ಇದನ್ನು ತನಿಖೆಗೆ ವಹಿಸಬೇಕು ಅಂತಕ್ಕಂಥದ್ದು ಆ ಮನಸ್ಥಿತಿನಲ್ಲೇ ಸರ್ಕಾರದಲ್ಲಿ ಇಲ್ವಲ್ಲ? ಅಲ್ಲ, ನನ್ನ ಬೇಸಿಕ್ ಪ್ರಶ್ನೆ ಅದೇ ಗೌಡ್ರೆ. ಆ ನೈತಿಕತೆ, ಸ್ವಾಭಿಮಾನ ಮತ್ತು ತ್ವರಿತ ಕ್ರಮ ಕೇಂದ್ರ ಸರ್ಕಾರದಿಂದಲೂ ಆಗಬೇಕು ಅಂತ 35-36 ದಿನಗಳ ನಂತರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಪಾರ್ಟಿ ನಿಮ್ಮ ವಿರುದ್ಧ ಹೋರಾಟ ಮಾಡಿತು. ಸೋನಮ್ ವಾಂಗ್ಚುಕ್ ಅವರು 26 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಮಾಡೋ ಪ್ರಯತ್ನ, ಅಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ಲಿಲ್ವಲ್ಲ? ಅಲ್ಲ, ಅಂದ್ರೆ ನೀವು ಹೇಳೋದು ಯಾರನ್ನೊಬ್ರು ಸತ್ಯಾಗ್ರಹ ಕೂತ್ಕೋಬೇಕು, ಹೋರಾಟ ಮಾಡಬೇಕು, ಪ್ರಬಲವಾದ ಹೋರಾಟ ಪರಿಪ್ರಮಾಣದಲ್ಲಿ ಇತ್ತು. ನೀಟ್ದು ಮತ್ತು KPSC ಏನು ಡಿಫರೆನ್ಸ್ ಇದೆ? KPSCಗೆ ಗಲಾಟೆ ನಡೀತಾನೆ ಇದೆಯಲ್ಲ, ಮಾಡ್ತಾನೆ ಇದೀವಲ್ಲ. ಆ ಬಲಿ ತಗೊಂಡಿದ್ದು ಯಾರಿಗೆ? ಆ KPSC ಅಧ್ಯಕ್ಷನ ಬಲಿ ತಗೊಂಡ್ರಲ್ಲ, ಮಂತ್ರಿ ರಾಜೀನಾಮೆ ತಗೊಂಡ್ರ? ಯಾರು ಹೊಣೆ? ಅದಕ್ಕೆ ಮುಖ್ಯಮಂತ್ರಿ ಹೊಣೆ ಅಲ್ವಾ? ಆಯಿತು, ಅಧ್ಯಕ್ಷರು ರಾಜೀನಾಮೆ ತಗೊಂಡು ಏನಕ್ಕೋಸ್ಕರ? ಸಾವುಕಾರ ರಾಜೀನಾಮೆ ತೆಗೆದುಕೊಂಡ್ರು, ಭ್ರಷ್ಟಾಚಾರ ನಡೆದಿದೆ, ಸ್ವಜನ ಪಕ್ಷಪಾತ ನಡೆದಿದೆ ಅಂತೇಳಿ. ವಾಟ್ ಅಬೌಟ್ ಪೊಲಿಟಿಕಲ್ ಆಕ್ಟಿವಿಟೀಸ್ ಏನೋದಕ್ಕೆ ಮಂತ್ರಿಗಳು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ಸರ್ಕಾರ ಯಾಕೆ ಹೊಣೆ ತಗೊಂಡಿಲ್ಲ? ಅಲ್ಲ, ಅವರು ಮಗಳ ಕಾರಣಕ್ಕಾಗಿ ಅವರನ್ನ ಅಮಾನತ್ನಲ್ಲಿಟ್ಟಿರೋದು. ಸರ್, ಯಾರೇ ಆಗಲಿ ಇದರಲ್ಲಿ ಒಂದು ಸೀಟ್ ಅಲೊಕೇಶನ್ಸ್ಗೆ, ಒಂದು ಪೋಸ್ಟ್ ಅಲೊಕೇಶನ್ಗೆ 80 ಲಕ್ಷ, 90 ಲಕ್ಷ, 70 ಲಕ್ಷ ವ್ಯವಹಾರ ನಡೆಯುತ್ತೆ ಅಂತ ಹೇಳಿದ್ರೆ ಸರ್ಕಾರ ಹೊಣೆ ಅಲ್ವಾ ಇದಕ್ಕೆ? ಸರ್ಕಾರ ಹೊಣೆ ಅಲ್ಲ. ಅಲ್ಲಿಗೆ ಇದ್ಮೇಲೆ ಇವತ್ತು KPSC ಯಾರು ಕಂಟ್ರೋಲ್ ಬರ್ತದೆ? ಮುಖ್ಯಮಂತ್ರಿಗಳ ವ್ಯಾಪ್ತಿನಲ್ಲೇ ಬರ್ತದೆ. ಇನ್ನು ಯಾರಿಗೂ ಮಂತ್ರಿ ಮಾಡಿಲ್ಲ, ಅದು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಮಾಡಿಲ್ಲ. ಚೀಫ್ ಮಿನಿಸ್ಟರ್ ಶುಡ್ ರಿಸೈನ್ ಅಲ್ವಾ? ಅವ್ರಿಗೆ ಇದಕ್ಕೆ ಜವಾಬ್ದಾರಿ ಇಲ್ವಾ? ಬರೀ ನೀಟು ಧರ್ಮೇಂದ್ರ ಪ್ರಧಾನ್ ಒಂದಕ್ಕೆ ಜವಾಬ್ದಾರಿನ? ಸರ್, ರಾಜ್ಯದಲ್ಲೂ ಹೊಣೆ ಇದೆ ಇದಕ್ಕೆ. ನೀಟ್ ಎಕ್ಸಾಮ್ಗೆ ಕೇವಲ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರದಲ್ಲಿ ಅಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡೋಂಥವ್ರು ಆಯಾ ಸ್ಟೇಟ್ ಇವ್ರಿಗೂ ಬರುತ್ತೆ, ಎಕ್ಸಾಮಿನೇಷನ್ಸ್ ಬೋರ್ಡ್ಗೂ ಬರುತ್ತೆ. ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ ಇದರಲ್ಲಿ. ಎಸ್ ಸರ್. ನಾವು ಈ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸ್ವಲ್ಪ ರಾಜಕಾರಣಕ್ಕೆ ಹೋಗೋಣ ಸರ್. ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಪ್ರತಿಭಟನೆ ಮಾಡಿ ಸಚಿವರೊಬ್ಬರ ರಾಜೀನಾಮೆ ತೆಗೆದುಕೊಳ್ಳಲು ಯಶಸ್ವಿ ಆಯಿತು. ಕರ್ನಾಟಕದಲ್ಲಿ BJPಯಿಂದ ಅಂಥದ್ದೊಂದು ಹೋರಾಟವನ್ನು ನಾವು ನೋಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಯಾರೋ ಯುವಕರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವು ಅವ್ರ ಜೊತೆ ಹೋಗಿ ಕೈ ಜೋಡಿಸ್ತೀರಿ. ಯಾರೋ JDS ಬಿಡದಿ ವಿಚಾರದಲ್ಲಿ ಮೊದಲು ಹಂತದಲ್ಲಿ ಹೋರಾಟವನ್ನು ಶುರು ಮಾಡ್ತಾರೆ, ಅವತ್ತು ನೀವು ಹೋಗಿ ಅವರಿಗೆ ಕೈ ಜೋಡಿಸೋ ಪ್ರಯತ್ನ ಮಾಡ್ತೀವಿ. BJP ಸ್ಟ್ಯಾಂಡ್ ಇಲ್ವಾ ಈ ವಿಚಾರದಲ್ಲಿ? ನೋಡಿ, ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದೆ,
ಎಚ್ಚೆತ್ಕೊಳ್ಳೋವಂಥ ಸರ್ಕಾರಕ್ಕೆ ಒಂದು ಸಲ ಎರಡು ಸಲ ಹೇಳಿದ್ರೆ ಅದು ಎಚ್ಚೆತ್ಕೋಬೇಕು. ಆ ಎಚ್ಚೆತ್ಕೊಳ್ಳದೆ ಇರ್ತಕ್ಕಂಥ ಸರ್ಕಾರ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇವತ್ತಲ್ಲ 2025ನಲ್ಲಿ ನಾನು, ಅಶೋಕ್ ಅವರು, ಡಾಕ್ಟರ್ ಮಂಜುನಾಥ್ ಅವರು, ಡಾಕ್ಟರ್ ಅಶ್ವಥ್ ನಾವೆಲ್ಲ ಬಿಡದಿಯಿಂದ ರಾಮನಗರಕ್ಕೆ ಪಾದಯಾತ್ರೆ ಮಾಡಿ ಅಲ್ಲಿ ಸಭೆ ಉದ್ದೇಶಿಸಿ ಮಾತಾಡಿ ಬಂದಿದ್ದೀವಿ. ನಾನು ಬಿಡದಿಯಿಂದ ಬೈರಮಂಗಲಕ್ಕೆ ಡಾಕ್ಟರ್ ಅಶ್ವಥ್ ನಾನು ಜೊತೆಲೋಗಿ ಹೋರಾಟ ಮಾಡಿದೆ ಕಳೆದ 1 ವರ್ಷದಿಂದನೂ ಸಹ. ಒಂದೇನಾಗಿದೆ, ಅದು ರಾಮನಗರ ಡಿಸ್ಟಿಕಲ್ಲಿ ಸುದ್ದಿ ಆಗುತ್ತೆ ಹೊರತು ಬೆಂಗಳೂರಲ್ಲಿ ಸುದ್ದಿ ಆಗಿಲ್ಲ. ಇದಾದಮೇಲೆ ಅಶೋಕ್ ಅವರು, ಡಾಕ್ಟರ್ ಮಂಜುನಾಥ್ ಅವರು, ಅಶ್ವಥ್ ನಾರಾಯಣರು ನಿರಂತರವಾಗಿ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಆದರೆ ಎಚ್ಚೆತ್ಕೊಳ್ತಕ್ಕಂಥ ಸರ್ಕಾರ ಅಲ್ಲ. ಇವು ಮೂಡ ಪ್ರಕರಣದಲ್ಲಿ ನಾವು ಹೋರಾಟ ಮಾಡಿದ್ದಕ್ಕೆ 14 ಸೈಟ್ ವಾಪಸ್ ಕೊಟ್ಟರು. ವಾಪಸ್ ಕೊಡೋದು ಮುಖ್ಯ ಅಲ್ಲ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯ್ತು. ಅವತ್ತು ಹೈಕಮಾಂಡು ಅದ್ರ ಕಡೆ ಗಮನ ಕೊಡಲಿಲ್ಲ. ಮುಖ್ಯಮಂತ್ರಿ ಸರ್ಕಾರನೂ ಒಂದು ರೀತಿ ಟಿಕೆಟ್ ಗ್ರಾಂಟೆಡ್ ಅನ್ನೋ ರೀತಿ ನಡ್ಕೊಡ್ತು. ಒಂದು ಸ್ವಾಭಿಮಾನ ಅನ್ನುವಂಥದ್ದು ಇರುತ್ತಲ್ಲ, ನೈತಿಕತೆ ಅನ್ನುವಂಥದ್ದು ಇರುತ್ತಲ್ಲ, ರಾಜೀನಾಮೆ ಕೊಡಬೇಕು. ಟೌನ್ಶಿಪ್ಪಲ್ಲಿ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾನು ಜನತೆಯ ಒಪ್ಪಿಗೆ ಇಲ್ಲದೆ ಯಾವ ಜಾಗನೂ ತೊಗೊಳ್ಳೋದಿಲ್ಲ, 80% ಕನ್ಸೆಂಟ್ ಬಂದರೆ ನಾನು ತೊಗೊಳ್ಳೋದು ಅಂತ ಪತ್ರಿಕಾಗೋಷ್ಠಿ ಮಾಡ್ತಾವ್ರೆ. ಇನ್ನೂ ಪತ್ರಿಕಾಗೋಷ್ಠಿ ಮುಗಿದೇ ಇಲ್ಲ. ಪತ್ರಕರ್ತರುಗಳು ಮತ್ತು ಕ್ಯಾಮ್ರಾಮ್ಯಾನ್ಗಳು ಇನ್ನು ಆ ಕ್ಯಾಮ್ರಾ ತೊಗೊಂಡು ಆಚೆ ಬಂದೇ ಇಲ್ಲ. ಆದರೆ ಮತ್ತೆ ಅಡಿಷನಲ್ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ. ಏನು ಸರ್ ವ್ಯವಸ್ಥೆ ಇದು? ಸರ್ಕಾರದ ರೀತಿ ನೀತಿನ ಮತ್ತು ಅವ್ರೇನು ಪತ್ರಿಕಾಗೋಷ್ಠಿ ಮಾಡೋ ರೀತಿ ನೀತಿನ ಒಂದು ರೀತಿ ಕಿಂಡಲ್ ಆಗಿ ಅವ್ರ ಬಾಡಿ ಲ್ಯಾಂಗ್ವೇಜು, ಕುಮಾರಣ್ಣ ಗುರುಗಳೇ ಅನ್ನೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾನು ಯಾವುದು ತೊಗೊಳ್ಳೋದಿಲ್ಲ, ಅಲ್ಲಿ ಇನ್ನೊಂದು ಕಡೆ ನೋಟಿಫಿಕೇಶನ್ ಮಾಡ್ತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ನಡ್ಕೊಳ್ಳೋ ರೀತಿ ನೀತಿನೇ ಇದು ಸರ್. ಒಂದು ಅದೇ ದೇವನಹಳ್ಳಿ ವಿಷಯದಲ್ಲಿ, ದೇವನಹಳ್ಳಿ ಚಂದ್ರಾಯಪಟ್ಟಣ ವಿಷಯದಲ್ಲಿ, KIDB ಲ್ಯಾಂಡ್ ವಿಷಯದಲ್ಲಿ ಸರ್ಕಾರನೇ ಹೋಗಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತು. ನಿಮ್ಗೆ ಇಷ್ಟ ಇಲ್ಲ ನಾವು ವಾಪಸ್ ಕೊಡ್ತೀವಿ ಅಂತ ಕೇಳಿದ್ರು. ಆದರೆ ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ನೀವೆಲ್ಲ ಬಿಡದಿದ್ದು ಬ್ಯಾಂಕ್ವೆಟ್ ಅಲ್ಲಿಗೆ ಬನ್ನಿ ಅಂತ ಯಾಕೆ ಕರೀತಾರೆ? ದೇವನಹಳ್ಳಿ ವಿಷಯಕ್ಕೆ ಯಾಕೆ ರಿಟರ್ನ್ ಮಾಡಿದ್ರು? ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಯಾಕೆ ಬಿಡದಿಗೆ ಹೋಗೋದಿಲ್ಲ? ಅವ್ರನ್ನ ಯಾಕೆ ರೈತರು ಇಲ್ಲಿ ಕರೀತಾರೆ? ಗಲಾಟೆ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ದೇವನಹಳ್ಳಿನಲ್ಲಿ ಗಲಾಟೆ ಮಾಡಲಿಲ್ವಾ? ದೇವನಹಳ್ಳಿನೆಲ್ಲ ಕೂತ್ಕೊಂಡು ಮಾತುಕತೆ ನಡೆಸಿ ನಿಮ್ಮ ಜಮೀನು ನಿಮ್ಗೆ ವಾಪಸ್ ತಗೊಳ್ಳಿ ಅಂತ ಕೇಳಿ 1000ಕ್ಕೂ ಅಧಿಕ ದಿನ ವಾಪಸ್ ತಗೊಳ್ಳಿ. ಇಲ್ಲಿ ಈ ರೈತರ ಹೋರಾಟಕ್ಕೆ ಬೆಲೆ ಇಲ್ವಾ? ಎಷ್ಟು ಸರ್? 423 ಎಕರೆ ಜಮೀನಲ್ಲಿ 423 ಎಕರೆನಲ್ಲಿ 180 ಜನ ರೈತರು ಬರ್ತಾರೆ. ಎಷ್ಟು ಕನ್ಸರ್ನ್ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಿ. ಸರ್ಕಾರ ಹಂಗಿದೆ, ನೀವೇನು ಮಾಡ್ತಿದ್ದೀರಿ? ಅಲ್ಲ, ನಾವು ಹೋರಾಟ ಮಾಡ್ಬೋದು, ಹಿಡ್ಕೊಂಡು ಹೊಡಿಲಿಕ್ಕೆ ಆಗೋದಿಲ್ಲ. ಹೋರಾಟ ಮಾಡ್ಬೋದು, ಸರ್ಕಾರದ ಗಮನ ಸೆಳೀಬೋದು, ಸಾರ್ವಜನಿಕರ ಗಮನ ಸೆಳೀಬೋದು, ಸತ್ಯಾಗ್ರಹ ಕುತ್ಕೊಬೋದು, ಪಾದಯಾತ್ರೆ ಮಾಡ್ಬೋದು, ಹೋರಾಟ ಮಾಡ್ಬೋದು. ಇನ್ನು ಅದು ಬಿಟ್ಟು ನಾವು ಇನ್ನೇನು ಮಾಡಲಿಕ್ಕಾಗುತ್ತೆ? ಕತ್ತನಪಟ್ಟಿ ಹಿಡಲಿಕ್ಕಾಗಲ್ಲ. ಹೊರಗೆ ಇದನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಸದನದಲ್ಲೂ ಸಹ ಇದರ ಇಶ್ಯೂಸ್ನ ತೆಗೆದುಕೊಳ್ತೀವಿ. ಅದು ಬಿಜೆಪಿ ಏಕಾಂಗಿಯಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ, JDSನ ಜೊತೆಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತೋ? ಕೆಲವೊಂದು ಪ್ರತ್ಯೇಕವಾದಂತಹ ಪಾದಯಾತ್ರೆ ಬಗ್ಗೆ ನಿರ್ಣಯಗಳಾಗ್ಬಿಟ್ಟಿದೆ ಈಗಾಗಲೇ. ಅಲ್ಲ ನೋಡಿ, ಕೆಲವೊಂದು ಪೊಲಿಟಿಕಲ್ ಆ್ಯಕ್ಟಿವಿಟೀಸು, ಪಕ್ಷದ ಸಂಘಟನಾತ್ಮಕ ಚಟುವಟಿಕೆಗಳು, ಹೋರಾಟಗಳು ಕೆಲವೊಂದು ಜಂಟಿಯಾಗಿ ನಡೆಯುತ್ತೆ, ಕೆಲವೊಂದು ಇಂಡಿವಿಜುವಲ್ ಆಗಿ ಕೆಲವು ತೀರ್ಮಾನಗಳನ್ನು ಮಾಡ್ತೀವಿ. ಮೊನ್ನೆ ಕಾವೇರಿ ವಿಚಾರದಲ್ಲಿ ಇನ್ಸ್ಟೆಂಟಾಗಿ ನಾವು ತೊಗೋಬೇಕಾಯ್ತು. ಕಾವೇರಿ KRS ಮುತ್ತಿಗೆ ಅಂತ ಕಾರ್ಯಕ್ರಮ ಮಾಡಲೇಬೇಕು ಅಂತ ಅಧ್ಯಕ್ಷರು ಕರೆ ಕೊಟ್ಟರು. ನಾನು ಹೋಗಿ ಹಿಂದೆ 2 ದಿನದ ಹಿಂದೆ ನಾನೇ ಹೋಗಿ ಮಂಡ್ಯದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡು ನಿನ್ನೆ ಇಲ್ಲ ಮೊನ್ನೆ ಮುತ್ತಿಗೆ ಕಾರ್ಯಕ್ರಮ ಯಡಿಯೂರಪ್ಪನವ್ರು ಬಂದಿರೋ, ಅಶೋಕ್ ಅವ್ರು ಬಂದಿರೋ, ಚಲವಾದಿ ನಾರಾಯಣಸ್ವಾಮಿ ಬಂದಿರೋ, ಇನ್ಸ್ಟೆಂಟಾಗಿ ತೊಗೋಬೇಕಾಗಿರ್ತಕ್ಕಂಥ ತೊಗೊಳ್ತೀವಿ. ಅವರು ಎಲ್ಲ ಚೆನ್ನಮ್ಮನವರ ಅಂತೆ 11ನೇ ದಿನದ ಕಾರ್ಯಕ್ರಮದ ಬ್ಯುಸಿನಲ್ಲಿದ್ದರು. ಈ ಸಮಯದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಮಾಡೋಷ್ಟು ಸಮಯ ಇರಲಿಲ್ಲ. ಯಾಕೆಂದರೆ ಇನ್ಸ್ಟೆಂಟಾಗಿ ಕೆಲವು ಹೋರಾಟಗಳನ್ನು ತೊಗೋಬೇಕಾಗ್ತದೆ. ಕಾವೇರಿ ನದಿ ನೀರಿನ ವಿಷಯ ಮಂಡ್ಯ ರೈತರ ಜೀವನಾಡಿಯ ಪ್ರಶ್ನೆ, ಅದು ಇನ್ಸ್ಟೆಂಟಾಗಿ ತೊಗೊಂಡಿದ್ವಿ. ಈಗ ಪಾದಯಾತ್ರೆ ನಾವು ಮಾಡಬೇಕು, ಅವರು ಮಾಡಬೇಕು ಅಂತ ಕೇಳಿದ್ದಾರೆ. ಈಗ ಕೂತ್ಕೊಂಡು ಒಟ್ಟಿಗೆ ಪಾದಯಾತ್ರೆ ಮಾಡೋದ, ಅಥವಾ ನಾವೊಂದು ಕಡೆಯಿಂದ ಪಾದಯಾತ್ರೆ ಬಂದು ಅವರೊಂದು ಕಡೆಯಿಂದ ಬಂದು ನಾವು ಒಟ್ಟಿಗೆ ಒಂದು ಕಡೆ ಸೇರೋದ, ಅದು ಇನ್ನೊಂದು 2-3 ದಿನದಲ್ಲಿ ತೀರ್ಮಾನ ಮಾಡ್ತೀವಿ. ಎಸ್, ನೀವು ಬರ ಮತ್ತು ಕಾವೇರಿ ವಿಚಾರಕ್ಕೆ ಬಂದಿರಿ ಸರ್. ರೈತರ ಬಗ್ಗೆ ಕಾಂಗ್ರೆಸ್ನವರು ಆಕ್ಷೇಪ ಹಾಕ್ತಾ ಇದ್ದಾರೆ. ಬಿಜೆಪಿಯವರು ಅನೇಕ ಜಿಲ್ಲೆಗಳ ಪ್ರವಾಸವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರವಾಸದ ಮುಖಾಂತರ ಬರ ಪರಿಸ್ಥಿತಿ ಅಧ್ಯಯನ ಮಾಡ್ತಿದ್ದಾರೆ. ಇದೊಂದು ಡ್ರಾಮಾ ಆಗಿ ಮಾರ್ಪಟ್ಟಿದೆ. ಈ ವರದಿಯನ್ನು ನಮಗೆ ಕೊಡೋದು ಬೇಡ, ಅವ್ರು ಇಟ್ಕೊಳ್ಳೋದು ಬೇಡ, ಸರ್ಕಾರವನ್ನು ತಲುಪಿಸ್ಲಿ, ಕೇಂದ್ರ ಸರ್ಕಾರಕ್ಕೆ ಮಾತಾಡಲಿ, ಸಂಸದರು ಅದ್ರ ಬಗ್ಗೆ ಮಾತನಾಡಲಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾರೆ ಸರ್ ಅವರು. ಕಳೆದ ಬಾರಿ 18,000 ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಕೇಂದ್ರದಿಂದ ಬಂದಿದ್ದು 3,000 ಕೋಟಿ ಮಾತ್ರ. ಇದ್ರ ಬಗ್ಗೆ ಬಿಜೆಪಿಯವರು ಮಾತಾಡಲಿ. ನೋಡಿ, NDRF, SDRF ಅಂತ ಒಂದು ಸ್ಕೀಮ್ ಇದೆ, ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಮೇಲೆ NDRF, SDRF ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು. ಫಸ್ಟು ಬರ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಯಾವ್ಯಾವ ತಾಲೂಕು ಅನ್ನೋದನ್ನು ಡಿಕ್ಲೇರ್ ಮಾಡಬೇಕು, ಅನೌನ್ಸ್ ಮಾಡಬೇಕು. ಬರ ಅನೌನ್ಸ್ ಮಾಡೋದಕ್ಕೆ ಕೆಲವು ನಾಮ್ಸ್ ಇದೆ.
ಎಷ್ಟು ಪರ್ಸೆಂಟೇಜು ಆ ಜಿಲ್ಲೆಯಲ್ಲಿ ಆ ಹೋಬಳಿನಲ್ಲಿ ಮಳೆ ಆಗಿದೆ, ಎಷ್ಟು ದಿನ ನಿರಂತರವಾಗಿ ಮಳೆ ಆಗಿದೆ, ಒಂದು ದಿನ 2 ದಿನ ಬಂದು ಹೊರಟೋಗಿದೆಯಾ, ಕಂಟಿನ್ಯೂ 19 ಡೇಸ್ 20 ಡೇಸು 21 ಡೇಸ್ ಮಳೆ ಬಂದೇ ಇಲ್ವಾ, ಬಿತ್ತನೆ ಮಾಡಿರೋದಕ್ಕೆ ಮಳೆ ಬಿದ್ದೇ ಇಲ್ವ, ಇವೆಲ್ಲವೂ ನಾಮ್ಸ್ ಇದೆ. ಅದನ್ನು ಸ್ಟಡಿ ಮಾಡಿ ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಇಷ್ಟು ಹೋಬಳಿಗಳು, ಇಷ್ಟು ತಾಲೂಕು, ಇಷ್ಟು ಜಿಲ್ಲೆ ಬರದಿಂದ ಕೂಡಿರ್ತಕ್ಕಂಥದ್ದನ್ನು ಡಿಕ್ಲೇರ್ ಮಾಡಬೇಕು. ಇವರು ಡಿಕ್ಲೇರ್ ಮಾಡಿದ್ಮೇಲೆ ಕೇಂದ್ರ ಸರ್ಕಾರ ಒಂದು ಟೀಮ್ ಬರುತ್ತೆ. ಕೇಂದ್ರ ಸರ್ಕಾರ ಟೀಮ್ ಬಂದು ತೀರ್ಮಾನ ಆದಮೇಲೆ ಅದಕ್ಕೆ ಪರಿಹಾರ ಬಿಡುಗಡೆ ಮಾಡತಕ್ಕಂಥದ್ದು NDRF ಆಧಾರದ ಮೇಲೆ ಏನು ನಾಮ್ಸ್ ಇದೆ ಅದನ್ನು ಬಿಡುಗಡೆ ಮಾಡ್ತೀವಿ. ಇದೊಂದು ಸಿಸ್ಟಮ್ಮು ಸರ್. ಯಾವುದೇನು ಬರೋದು ಹೇಳಿದಟ್ಟಿಗೆ ನಾಳೆ ಬೆಳಿಗ್ಗೆ ತೀರ್ಮಾನ ಆಗಲ್ಲ. ಇದಕ್ಕೊಂದು ಪ್ರೋಸೆಸ್ ಇದೆ. ಮಿನಿಮಮ್ 2-3 ಮಂತ್ಸ್ ತೊಗೊಳ್ತೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಬರ ತಂಡವನ್ನು ಅಧ್ಯಯನ ಮಾಡಲಿಕ್ಕೆ ಒಂದು 5 ಟೀಮ್ಗಳನ್ನು ಮಾಡಿದ್ದಾರೆ. ಅವರು ಆ ಜಿಲ್ಲೆಗಳಲ್ಲಿ ಹೋಗಿ ಒಂದು ರಿಪೋರ್ಟನ್ನು ಅಧ್ಯಕ್ಷರಿಗೆ ರಿಪೋರ್ಟ್. ಸರ್, ಕಳೆದ ಬಾರಿಯೂ ಕೂಡ ಕರ್ನಾಟಕಕ್ಕಿಂದೊಂದು ಅನ್ಯಾಯ ಆಗಿದೆ, 18,000 ಕೋಟಿ ಅಂತ ಹೇಳಿದಾಗ ಆ 18,000 ಕೋಟಿಯ ಪೈಕಿ 3,000 ಕೋಟಿ ಕರ್ನಾಟಕಕ್ಕೆ ಬಂದಿದ್ದು ಯಾವಾಗ? ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಬಂದಿತ್ತು. ಇಲ್ಲ ನೋಡಿ, ಸುಪ್ರೀಂ ಕೋರ್ಟ್ ಮೆಟ್ಟಿಲಿ ಕಾರಣ ಅವರು ಡಿಲೇ ಆಯಿತು ಅಂತ ಹೇಳೋಗಿದ್ದು, ಕಡಿಮೆ ಆಗಿದೆ ಅಂತ ಹೇಳಲಿಲ್ಲ, ಡಿಲೇ ಆಯಿತು ಅಂತ ಹೇಳಿ. ನೀವು ಪ್ರತಿಯೊಂದಕ್ಕೂ ಒಂದು ನಾಮ್ಸ್ ಇದೆ ಸರ್. ಇವ್ರಿಗೂ ರಿಪೋರ್ಟ್ ಕೊಟ್ಟ ಮೇಲೆ, ಕೇಂದ್ರ ಸರ್ಕಾರ ಬಂದ ಮೇಲೆ ಕೇಂದ್ರ ಸರ್ಕಾರ ರಿಪೋರ್ಟ್ ಕೊಡುತ್ತೆ, ಆ NDRF ಹಣ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಲೇಟ್ ಆಯಿತು ಅಂತ ಅವರು ಸುಪ್ರೀಂ ಕೋರ್ಟ್ ಇದ್ರು, ಕಡಿಮೆ ಆಯಿತು ಅಂತ ಹೇಳಲಿಲ್ಲ. ಇಮ್ಮಿಡಿಯೇಟ್ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಮಾಡೋದು. ಲೇಟ್ ಆಗಿದೆ ಅಂತೇಳಿ, ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಅದಕ್ಕೆಲ್ಲ ನಾಮ್ಸ್ ಪ್ರಕಾರ ಹಣ ಬಿಡುಗಡೆ ಮಾಡೋದು ಹೊತ್ತು ಇದರಲ್ಲಿ ಯಾರದೇ ಪ್ರಧಾನಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಾವು ಇವ್ರು ಕೇಳಿದಷ್ಟು ಕೊಡೋಕ್ಕಾಗಲ್ಲ. ಅವರು ಇಷ್ಟೇ ಕೊಡಬೇಕು ಅಂತೂ ಇಲ್ಲ. ಅದಕ್ಕೊಂದು ನಾಮ್ಸ್ ಪ್ರಕಾರನೇ ಹಣ ಬಿಡುಗಡೆ ಆಗುತ್ತೆ ಹೊರತು ನಾನು ಕೇಳಿದಷ್ಟು ದುಡ್ಡು ಕೊಡೋದಿಲ್ಲ, ಅವರು ಇಷ್ಟ ಬಂದಷ್ಟು ಕೊಡ್ಲಿಕ್ಕೆ ಆಗೋದಿಲ್ಲ. ಸರ್, ಬರ್ತೀನಿ, ಮಾತನಾಡಿಸ್ತೇನೆ. ವೀಕ್ಷಕರೇ, ನೀವು ಅಶ್ವಥ್ ನಾರಾಯಣ ಗೌಡರ ಮಾತನ್ನು ಕೇಳಿಸ್ಕೊಳ್ತಾ ಇದ್ದೀರಿ. ಇದರ ಜೊತೆಗೆ ಬಿಜೆಪಿ ಮತ್ತು JDS ಮೈತ್ರಿಯಲ್ಲಿ ಯಾವುದೇ ಗೊಂದಲ ಇಲ್ವಾ? ಗೊಂದಲ ಇಲ್ಲದೆ ಇದ್ದಾಗಲೂ ಕೂಡ ಸಮನ್ವಯ ಸಮಿತಿಯನ್ನು ಯಾಕೆ ರಚನೆ ಮಾಡಲಾಗ್ತಾ ಇದೆ? ಇವೆಲ್ಲದರ ನಡುವೆ ಬಿಜೆಪಿಯಲ್ಲಿ ಇಂಥ ಒಗ್ಗಟ್ಟಿದ್ದಾಗಲೂ ಕೂಡ ಪರಿಷತ್ ಚುನಾವಣೆಯಲ್ಲಿ ಯಾವ ಕಾರಣಕ್ಕಾಗಿ ಅಡ್ಡ ಮತದಾನ ಆಯಿತು? ಸರ್, ನಾವು ಮಾತನಾಡ್ತಾ ಇದ್ದೀವಿ. JDS ಮತ್ತು ಬಿಜೆಪಿಯ ಮೈತ್ರಿ ಗಟ್ಟಿ ಇದೆಯಾ? ಗೊಂದಲ ಇಲ್ವಾ ಇಬ್ಬರ ನಡುವೆ? ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಗೊಂದಲ ಇಲ್ಲದೆ ಇದ್ದಾಗ ಸಮನ್ವಯ ಸಮಿತಿ ಯಾಕೆ ಬೇಕು? ಇಲ್ಲ, ಈ ಥರದ್ದು ಕೊಲ್ಯೂಷನ್ ಗೌರ್ಮೆಂಟ್ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸರ್ಕಾರಗಳು ಎಲ್ಲ ಪಾರ್ಟಿಯರು ಒಂದು ಸಮನ್ವಯ ಸಮಿತಿ ಅಂತ ಮಾಡೇ ಮಾಡ್ತಾರೆ. NDA ಇದ್ದಾಗ ಜಾರ್ಜ್ ಫರ್ನಾಂಡಿಸ್ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು, ಅಂದರೆ ಕೋಆರ್ಡಿನೇಟರ್ ಕನ್ವೀನಿಯರ್ ಆಗಿದ್ದು. ಅದೇ ರೀತಿ ಪ್ರತಿ ಒಂದು ಜಂಟಿ ಸರ್ಕಾರಗಳಿರುವಾಗ ಜಂಟಿ ಪೊಲಿಟಿಕಲ್ ಪಾರ್ಟಿಯವರು ಒಟ್ಟಿಗೆ ಸರ್ಕಾರದಲ್ಲಿ ಮೈತ್ರಿ ಇದ್ದಾಗ ಅದು ಕೇಂದ್ರ ಆಗೋದು ರಾಜ್ಯ, ಈ ಥರ ಸಮನ್ವಯ ಸಮಿತಿ ಇದ್ದೇ ಇರುತ್ತೆ. ಏನು ಮಾಡಬೇಕು ಅಂದಾಗ, ಸರ್ಕಾರ ಸಾಧನೆಗಳ ಬಗ್ಗೆ ಮಾತಾಡಬೇಕು ಅಂದಾಗ ಅಥವಾ ಇನ್ನೊಂದು ಸರ್ಕಾರದ ವೈಫಲ್ಯದ ಬಗ್ಗೆ ಮಾತಾಡಬೇಕು ಅಂದಾಗ ಜಾಯಿಂಟ್ ಆ್ಯಕ್ಷನ್ ಅನ್ನುವಂಥದ್ದು ಇದ್ದೇ ಇರಬೇಕು. ಅದಕ್ಕೆ ಈ ಥರ ಸಮನ್ವಯ ಸಮಿತಿ ಮಾಡೇ ಮಾಡ್ತಾರೆ. ಸಮನ್ವಯ ಸಮಿತಿ ಮಾಡಿದ್ರೇ ಇದು ತುಂಬ ಚೆನ್ನಾಗಿ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ. ಆದರು ಬಿಜೆಪಿಯಿಂದ ಹೆಸರು ಕೊಡಲಾಗಿದೆ, JDS ಇಂದ ಬಂತ ಹೆಸರು? ಇಲ್ಲ, ಇನ್ನೂ ಬಂದಿಲ್ಲ. ಇನ್ನು ಓಕೆ, ಬರುತ್ತೆ ಅನ್ನೋ ನಿರೀಕ್ಷೆ ಇದೆ. ಬರುತ್ತೆ. ಅವರು ಅಷ್ಟರಲ್ಲಿ ಘಟನೆ ನಡೀತಲ್ಲ, ಹಂಗಾಗಿ ಚೆನ್ನಮ್ಮನವ್ರದ್ದು, ಹಂಗಾಗಿ ಅದು ಕಾರ್ಯ ಮುಗಿದ್ಮೇಲೆ ಮತ್ತೆ ಮಾತಾಡಬೇಕು, ಸೇರಬೇಕು ಅಂತ ಮುಗಿಸ್ಕೊಂಡು ಮಾಡ್ತಾರೆ, ಒಂದು ಸಮನ್ವಯ ಸಮಿತಿ ಮಾಡ್ತಾರೆ. ನಮ್ಮಲ್ಲಿ ಸಹಜವಾಗಿ ಅಶೋಕ್ ಅವರು ಯಾವಾಗಲೂ ಇದ್ರು ಪ್ರಾರಂಭದಿಂದ. ನಾವು 20 ಮಂತ್ಸ್ ಗೌರ್ಮೆಂಟ್ ಇದ್ದಾಗಲೂ ಸಹ ಅಶೋಕ್ ಅವರು ಎಲ್ಲ ಇದನ್ನು ಕೋಆರ್ಡಿನೇಟ್ ಮಾಡ್ಕೊಂಡಿದ್ರು. ಈ ಸಲನೂ ಅವರೇ ಮಾಡ್ತಾ ಇದ್ದಾರೆ. ಆದರೆ ಒಂದು ಕಮಿಟಿ ಅಂತ ಮಾಡಿದ್ರೆ ಬೆಟರ್ ಅನ್ನುವಂಥದ್ದು ಎರಡು ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಪೋಸಲು ಬಹುತೇಕ ಮಾಡ್ತಾರೆ ಅದನ್ನು. ಸರ್, ಇಡೀ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಅನ್ನುವಂಥ ಒಂದು ಪೊಲಿಟಿಕಲ್ ಪಾರ್ಟಿ ವೆಸ್ಟ್ ಬೆಂಗಾಳದಲ್ಲಿ ಅಧಿಕಾರ ಹಿಡಿತಾ ಇದೆ. ಆಮ್ ಆದ್ಮಿಯ 7 ಸಂಸದರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ. TMCಯ ಸಂಸದರನ್ನು, ಶಾಸಕರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ. ಬಟ್ ಕರ್ನಾಟಕದಲ್ಲಿ ಮಾತ್ರ ತನ್ನ ಶಾಸಕರನ್ನು ತನ್ನ ತೆಕ್ಕೆಯಲ್ಲಿ ಹಿಡಿದುಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪರಿಷತ್ನಲ್ಲಿ ಆದಂಥ ಕ್ರಾಸ್ ವೋಟಿಂಗು. ನೋಡಿ, ಕ್ರಾಸ್ ವೋಟಿಂಗ್ ಏನಂಥದ್ದು ಇವತ್ತಲ್ಲ, ಮಲ್ಲಿಯ ಎಲೆಕ್ಷನ್ ನಿಂತಿದ್ರು ಗೊತ್ತಾ? ಓಕೆ, ಮಲ್ಲಿಯವರು ರಾಜ್ಯಸಭೆಗೆ ನಿಂತಿದ್ರಲ್ಲ, ಅವತ್ತಿನಿಂದನೂ ಈ ಥರದ ಕ್ರಾಸ್ ವೋಟಿಂಗು ಎಲ್ಲ ಪಾರ್ಟಿಗಳಲ್ಲೂ ಇರ್ತಕ್ಕಂಥದ್ದು. JDSನ 8 ವೋಟು ಚಲುವರಾಯಸ್ವಾಮಿ ರಾಧೆಯಾಗಿ ಹಿಡ್ಕೊಂಡು 8 ವೋಟು ಸಿದ್ದರಾಮಯ್ಯ ಕ್ರಾಸ್ ವೋಟಿಂಗ್ ಮಾಡಿಸ್ಕೊಂಡ್ರು. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಲೇಯರ್ ಸಿಂಗ್ ಸಿಸೋರಿಯಾ ಸರ್, ನಮ್ದು ಇದ್ದಿದ್ದು 10-15 ವೋಟು ಸರ್, ರಾಜ್ಯಸಭೆ ಮೆಂಬರ್ ಆಗಿ ಗೆದ್ದರು ಸರ್. ಇವನ್ 2ನೇ ಸಲ ಅವರು MLC ಆಗಿ ಗೆದ್ದರು. 10-15 ವೋಟು ಕಾಂಗ್ರೆಸ್ಸಿಂದ ಓಟನ್ನು ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥದ್ದು. ಹೆಂಗೆ ಗೆದ್ದರು? ಈ ಥರದ್ದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ವೋಟ್ಗಳೇನಿರುತ್ತೆ, ಈ ಥರದ್ದು ಲಾಬಿಗಳು, ಈ ಥರದ್ದು ವ್ಯವಹಾರಗಳು, ಈ ಥರದ ವ್ಯತ್ಯಾಸಗಳು ಎಲ್ಲ ಪಾರ್ಟಿನಲ್ಲೂ ಆಗಿದೆ. ಅದೇ ರೀತಿ ಮೊನ್ನೆ ನಮ್ಮಲ್ಲೂ ಸಹ 2-3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಅದರದ್ದು ಯಾರು ಅಂತಲೂ ಗೊತ್ತಾಗಿದೆ. ಸೂಕ್ತವಾದ ಸಂದರ್ಭದಲ್ಲಿ ಅವ್ರಿಗೇನು ರಿಪ್ಲೈ ಕೊಡಬೇಕು ಕೊಡ್ತಾರೆ. ನೀವು ರಿಪ್ಲೈ ಕೊಡೋದು, ಕ್ರಮ ತೆಗೆದುಕೊಳ್ಳೋದು ಹೌದು ಸರ್. ಬಟ್ ನಿಮ್ದೊಂದು ನಿರೀಕ್ಷೆ ಇತ್ತು,
ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದಾಗ ಕೆಲವೊಂದಿಷ್ಟು ಗೊಂದಲ ಆಗುತ್ತೆ, ಅಲ್ಲಿರುವಂತಹ ಕೆಲವೊಂದಿಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ನಿರೀಕ್ಷೆ ಇತ್ತು. ಬಟ್ ಇದು ತದ್ವಿರುದ್ಧ ಆಯ್ತು ಅಂತ ಅನ್ಸ್ಲಿಲ್ವಾ? ಇಲ್ಲ, ಈ ಕ್ಯಾಬಿನೆಟ್ ಅನೌನ್ಸ್ ಆಗಲಿ ರೀ. ಅಲ್ಲ ಸರ್, ಅವಾಗ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿದಾಗ ಅವಾಗ ಅಂತ ಹೇಳಿದ್ರಿ, ಈಗ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಅಂತ ಬಂದಾಗ ಇವತ್ತು ಮಾತಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಬದಲಾವಣೆ ಆದಾಗ ಒಂದಷ್ಟು ಗೊಂದಲ ಆಗುತ್ತೆ ಅನ್ನೋಂಥದ್ದು ಎಲ್ಲರ ನಿರೀಕ್ಷೆನೇ ಇತ್ತು, ಎಲ್ಲರ ಮನಸ್ಸಲ್ಲೂ ಇತ್ತು, ಕಾಂಗ್ರೆಸ್ಸಲ್ಲೂ ಇತ್ತು. ಇದು ಇವಾಗ ಏನು ಅದೇನು 13 ಜನ ಮಂತ್ರಿಗಳು ಮಾಡಿದಟ್ಟಿಗೆ ಸುಲಲಿತವಾಗಿ ಸರ್ಕಾರ ನಡೀತಿಲ್ಲ. ಇವತ್ತು ಇಬ್ಬರದೇ ನಡೀತಿರೋದು. ಒಂದು ಕೃಷ್ಣ ಬೈರೇಗೌಡದು ಫುಟ್ಪಾತ್ ಕ್ಲಿಯರ್ ಮಾಡ್ತಾ ಇರೋದು, ಡಿ ಕೆ ಶಿವಕುಮಾರ್ದು ಪ್ರವಾಸ ಮಾಡ್ತಾ ಇರೋದು. ಇಂಡಿವಿಜುವಲ್ ಒನ್ ಮ್ಯಾನ್ ಶೋ. ಬೆಂಗಳೂರಲ್ಲಿ ಕೃಷ್ಣ ಬೈರೇಗೌಡದು ಒನ್ ಮ್ಯಾನ್ ಶೋ ಆಗಿದೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಒನ್ ಮ್ಯಾನ್ ಶೋ ಆಗಿದೆ. ಅಲ್ಲ, 13 ಜನ ಮಂತ್ರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ, ಇನ್ನು ಬಾಕಿ ಮಂತ್ರಿಗಳು ಏನೂ ಆಗ್ತಾ ಇಲ್ಲ. ಇದೇ ಒಂದು ಡಿಸ್ಟರ್ಬೆನ್ಸು. ಸರ್ಕಾರದಲ್ಲಿ ಯಾವುದಾನ ಒಬ್ಬ ಮಂತ್ರಿದು ಸುದ್ದಿ ಇದೆಯಾ? ಯಾವುದು ನೀವು ಯಾವ ಮಂತ್ರಿದಾದರೂ ಹೇಳಿ, ಎಲ್ಲಿದ್ದಾರೆ ಸರ್ PWD ಮಿನಿಸ್ಟ್ರು? ಇವತ್ತು ಸರ್ ಬೈರತಿ ಸುರೇಶ್ BMTC ಬಸ್ಗಳನ್ನು ಹತ್ತಿ ಕಾರ್ಯಾಚರಣೆ ಮಾಡ್ತಿದ್ದಾರೆ, ಸತೀಶ್ ಜಾರಕಿಹೊಳಿ ಪ್ರವಾಸ ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಇಡೀ ರಾಜ್ಯದ ಪ್ರವಾಸ ಬರ ಆಗಿದೆ, ಏನೇನಾಗಿದೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಇವತ್ತಿಗೂ PWD ಮಿನಿಸ್ಟ್ರು, 3 ಸಿದ್ದರಾಮಯ್ಯ ಸರ್ಕಾರದಲ್ಲಿ PWD ಮಿನಿಸ್ಟ್ರು. ಯಾವುದನ್ನ ಒಂದೇ ಒಂದು ಯೋಜನೆ ಗುದ್ದಿ ಪೂಜೆ ಮಾಡಿರೋದು, ಒಂದೇ ಒಂದು ಯೋಜನೆ ಉದ್ಘಾಟನೆ ಮಾಡಿರೋದು ನೀವು ನೋಡಿದ್ದೀರಾ? ಓಕೆ, ಏನ ಹೇಳಿ. ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ರಸ್ತೆಗಳಾಗ್ತಾ ಇದೆ ಸರ್. ನೀವು ಸತೀಶ್ ಜಾರಕಿಹೊಳಿ ಅವ್ರ ಯೋಜನೆ, ಅವ್ರ ಇಲಾಖೆಯಲ್ಲಿ ಯಾವುದಾನ ಒಂದು ಮೆಗಾ ಪ್ರಾಜೆಕ್ಟ್, ನಾನು ಇಂಥದ್ದೊಂದು ಉದ್ಘಾಟನೆ ಮಾಡಿ ಇಂಥೊಂದು ಪ್ರಾಜೆಕ್ಟ್ ಯೋಜನೆ ನಾವು ತೊಗೊಂಬಂದಿದ್ದೀವಿ ಅನ್ನೋಂಥದ್ದು ಇದೆಯಾ ಸರ್? ಕೇಂದ್ರ ಸರ್ಕಾರ ದುಡ್ಡು ಬರುತ್ತೆ, ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಹಾಕೊಂಡು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಹೊರತು ಸ್ವತಃ PWD ಇಂದ ಯಾವುದಾನ ಒಂದು ನೀರಾವರಿ ಯೋಜನೆ ಆಗ್ಬೋದು, ಅಥವಾ ದೊಡ್ಡದೊಂದು ಪ್ರಾಜೆಕ್ಟ್ ಬಗ್ಗೆ ಆಗ್ಬೋದು, ಡ್ಯಾಮ್ ಕನ್ಸ್ಟ್ರಕ್ಷನು, ಬ್ರಿಡ್ಜ್ ಕನ್ಸ್ಟ್ರಕ್ಷನು, ಇದು ಫ್ಲೈಓವರ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ನು, ಅಥವಾ ಗ್ರೇಡ್ ಸಪ್ರೇಟರ್ ಯೋಜನೆಗಳು ಯಾವುದಾನ ಒಂದು ತೊಗೊಂಬಂದಿದ್ದಾರೆ. ಏನೂ ಇಲ್ಲ, ಆಗ್ತಾಯಿಲ್ಲ ಸರ್. ಇನ್ನು ಯಾವ ಮಂತ್ರಿಗಳದ್ದು ಏನು ಕೆಲಸ ಆಗ್ತದೆ? ಯಾರು ಕೋಆಪರೇಟಿವ್ ಮಿನಿಸ್ಟರ್ ಸರ್? ಇವತ್ತು ಬಿತ್ತನೆ ಕಾಲ ಬಂತು ಸರ್, ಒಂದು ಕಡೆ ಬರ ಇದೆ ಇನ್ನೊಂದು ಬಿತ್ತನೆ ಕಾಲದಲ್ಲಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇಲ್ಲ, ಸಾಲ ಕೊಡ್ತಾಯಿಲ್ಲ ಸರ್ ರೈತರಿಗೆ. ಯಾರಿದ್ದಾರೆ ಕೋಆಪರೇಟಿವ್ ಮಿನಿಸ್ಟ್ರು? ಏನು ನಡೀತಿದೆ ಸರ್ಕಾರ? ಜಸ್ಟ್ ಓನ್ಲಿ ಸರ್ ಈ ಪಾರ್ಕ್ ಒಳಗಡೆ ಶೋ ಪೀಸ್ ಗೊಂಬೆ ಇದ್ದಂಗೆ ಈ ಸರ್ಕಾರ ಇದೆ, ಏನೂ ನಡೀತಿಲ್ಲ ಸರ್. ಡಿ ಕೆ ಶಿವಕುಮಾರ್ ಓನ್ಲಿ ಫಾರ್ ಟೆಂಪಲ್ ರನ್ನಿಂಗ್, ಕೃಷ್ಣ ಬೈರೇಗೌಡರು ಫುಟ್ಪಾತ್ ಕ್ಲಿಯರೆನ್ಸ್. ಇನ್ನು ಬಾಕಿ ಯಾವುದೇ ಮಂತ್ರಿಗಳದು ಯಾವುದೇ ರೀತಿ ಕೆಲಸ ಇಲ್ಲ. ಯಾರಿಗೂ ಸಮಾಧಾನ ಇಲ್ಲ ಸರ್ ಮಂತ್ರಿ ಪೋಸ್ಟಲ್ಲಿ, ಯಾರಿಗೂ ಸಮಾಧಾನ ಇಲ್ಲ. ಓಕೆ, ನೀವು ಸಬ್ ರಿಜಿಸ್ಟರ್ ಆಫೀಸ್ಗೆ ನೀವು ಕೂತ್ಕೊಳ್ಳಿ ಸರ್, ಸುಮ್ಮನೆ ಒಂದಿನ ನೋಡ್ಕೊಂಬನ್ನಿ ಸರ್. ಒಂದು EC ತೊಗೊಳೋದಕ್ಕೆ ಯು ಹ್ಯಾವ್ ಟು ವೈಟ್ 3 days. ಸರ್ವರ್ ಡೌನ್ ಸರ್. ಸರ್ವರ್ ಡೌನ್ ಆಗಿರೋ ಸರ್ಕಾರ ಆಗಿದೆ. ಓಕೆ, ನೀವು ಜನಸಾಮಾನ್ಯರಿಗೆ ಎಲ್ಲ ಸಮಸ್ಯೆಗಳು ಹೇಳಿದ್ರಲ್ಲ, ಈ ಸಮಸ್ಯೆಗಳು ಜನಸಾಮಾನ್ಯರಿಗೆ ಗೊತ್ತಿದೆ. ಬಟ್ ಜನಸಾಮಾನ್ಯರನ್ನು ಮಾತನಾಡಿಸಿದಾಗ ಅವ್ರು ಹೇಳುವಂಥ ಒಂದು ಮಾತು, ನಮ್ಮ ರಾಜ್ಯದಲ್ಲಿ ಸರ್ಕಾರವೂ ಇಲ್ಲ, ವಿರೋಧ ಪಕ್ಷವೂ ಸತ್ತು ಹೋಗ್ಬಿಟ್ಟಿದೆ ಅಂತಾರೆ ಅವರು. ಹಾಗಾಗಿ ಸರ್ಕಾರದ ವಿರುದ್ಧ ಇರುವಂಥ ಆಕ್ರೋಶ BJP ಪರವಾಗಿ ಅಲೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಅಂಥದ್ದೊಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಆಗ್ಬಿಟ್ಟಿದೆ ಅಂತ ನಾನು ಒಪ್ಕೊಳ್ತೀನಿ. ನಾನು ಖಂಡಿತ ಅದನ್ನು ನೀವೇನು ಹೇಳಿದ್ರಿ ಈಗ ಅದನ್ನು ನಾನು ಒಪ್ಕೊಳ್ತೀನಿ. ಈಗ ಕಾಂಗ್ರೆಸ್ನವ್ರಿಗೆ ಸರ್ಕಾರ ಬರಲ್ಲ ಮುಂದಿನ ದಿನದಲ್ಲಿ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಓಕೆ, ಅದೇ ರೀತಿ BJPಗೂ ನಾವು ಸರ್ಕಾರ ಬರ್ತೀವಿ ಅನ್ನೋಂಥದ್ದು ನಮ್ಮ ಮುಂದೇನು ಕ್ವಶನ್ ಮಾರ್ಕ್ ಇದೆ, ಇಲ್ಲ ಅಂತ ನಾನು ಹೇಳಿದೆ. ಆದರೆ ನೀವು ಹೇಳ್ದಂಗೆ ಇನ್ನೂ ರಚನಾತ್ಮಕವಾಗಿ ವ್ಯವಸ್ಥಿತವಾಗಿ ಎಫೆಕ್ಟಿವ್ ಆಗಿ ಆಗಬೇಕು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಇದೆ. ಒಂದು ನೋಡಿ, 25,000 ರೂಪಾಯಿ ಒಬ್ಬ ಮಂತ್ರಿ ರಾಜೀನಾಮೆ ತೊಗೊಂಡ್ರೆ AK ಸುಬ್ಬಯ್ಯನವರು ಗುಂಡೂರಾವ್ ಸರ್ಕಾರದಲ್ಲಿ ಸರ್. ಆ ಥರದ ಸೂಕ್ಷ್ಮ ಆಗಿರ್ತಕ್ಕಂಥ ಸರ್ಕಾರಗಳು ಇವತ್ತಿಲ್ಲ, ಬಂದಿಲ್ಲ. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ನರೇಂದ್ರ ಮೋದಿಯವರು ತೆಗೆದುಕೊಂಡ್ರು ಸರ್. ಈ ಥರದ್ದು ಸೂಕ್ಷ್ಮತೆ ಅನ್ನೋತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ನೀವು ನೋಡ್ಲಿಕ್ಕೆ ಆಗ್ತದ? ನೀವು ಹೇಳಿ, ನೀವು ನೋಡ್ಲಿಕ್ಕೆ ಆಗ್ತದ ಈ ಥರದ ಸೂಕ್ಷ್ಮತೆ ಅನ್ನೋತಕ್ಕಂಥ? ಇಲ್ಲ. ರಾಜ್ಯ ಸರ್ಕಾರಕ್ಕೂ ತನ್ನ ಜವಾಬ್ದಾರಿಯನ್ನು ಇತಿಮಿತಿ ಮೀರಿ ವರ್ತಿಸಿದಾಗ ಸರ್, ನೀವು ವಿರೋಧ ಪಕ್ಷ ಎಷ್ಟೇ ಹೋರಾಟ ಮಾಡೋರು ಕೂಗಾಟ ಮಾಡೋರು ಸರ್, ಅದನ್ನು ಅವ್ರು ಗಣನೆಗೆ ತೆಗೆದುಕೊಳ್ಳಲ್ಲ. 93 ಕೋಟಿ ರೀ 180 ಕೋಟಿ ಅಲ್ಲ ಅಂತೇಳಿ ಕಮಿಟ್ ಮಾಡಿಕೊಡ್ತಾರೆ. ಅದಕ್ಕೆ ಏನು ಪರಿಹಾರ ಅನ್ನೋಂಥದ್ದು ಸಿದ್ದರಾಮಯ್ಯನವ್ರ ಹತ್ರ ಇಲ್ಲ. 14 ಸೀಟ್ ವಾಪಸ್ ಕೊಡ್ತಾರೆ, ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದಿಲ್ಲ. ಲೋಕಾಯುಕ್ತನ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಸಿದ್ದರಾಮಯ್ಯನವ್ರದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತೇಳಿ ಒಂದು ರಿಪೋರ್ಟನ್ನು ತರಿಸ್ಕೊಡ್ತಾರೆ. ಯಾಕೆ ಹಂಗಿದ್ಮೇಲೆ 14 ಸೀಟ್ ವಾಪಸ್ ಕೊಟ್ಟರು? ಇಂಥ ಸರ್ಕಾರಕ್ಕೆ ನೀವೇನೇ ಮಾಧ್ಯಮದಿಂದ ಹಿಡ್ಕೊಂಡು ಸರ್, ನೀವೇನೇ ಹೇಳಿದ್ರು ಸಹ ಅದು ಎಚ್ಚೆತ್ಕೊಳ್ಳದೆ ಇರ್ತಕ್ಕಂಥ ಸರ್ಕಾರದ ಮುಂದೆ ಎಷ್ಟೇ ಹೋರಾಟ ಮಾಡೋರು ಸಹ ಕೋಣನ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಸರ್ಕಾರಕ್ಕೆ. ನೀವು ಈ ಪ್ರಶ್ನೆಗಳನ್ನು ಹೇಳಿದ್ರಿ, ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಅಂತ. ಈಗ ಎಚ್ಚೆತ್ಕೊಳ್ಳದೆ ಇರೋದಕ್ಕೆ ಕಾರಣ BJP ನಾಯಕರೇ ಅಂತ ನಿಮ್ಮದೇ ಯತ್ನಾಳ್ ಅವರು ಅನೇಕ ಬಾರಿ ಮಾತನಾಡಿದ್ದ ನೋಡಿದ್ದೀವಿ ಸರ್. ನಿಮ್ಮ ಪಕ್ಷದಲ್ಲಿರುವಂತಹ ಗೊಂದಲ, ಆಂತರಿಕ ಬೆಳವಣಿಗೆ, ರಾಜ್ಯಾಧ್ಯಕ್ಷರ ಬದಲಾವಣೆ, ವಿಪಕ್ಷ ನಾಯಕರ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಸರ್. ಅದು ಸರಿಗ ಇತ್ತೀಚೆಗೆ ಒಬ್ಬ BJP ಕಾರ್ಯಕರ್ತರು ಮಾತಾಡ್ತಾ ಇದ್ರು,
ನಾನೊಬ್ಬ ದೇವ ದುರ್ಲಭ ಕಾರ್ಯಕರ್ತ, ಅನೇಕ ವರ್ಷಗಳಿಂದ ಪಾರ್ಟಿಗಾಗಿ ಕೆಲಸ ಮಾಡ್ತಿದ್ದೀನಿ. ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ನಾವು ಸಿಹಿ ಹಂಚ್ತೀವಿ, ಪಟಾಕಿ ಹಾರಿಸ್ತೀವಿ. ದೆಹಲಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಸಿಹಿ ಹಂಚ್ತೀವಿ, ಪಟಾಕಿ ಹಾರಿಸ್ತೀವಿ. ಆದರೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಗೆದ್ದಾಗ ಯಾವಾಗ ನಾವು ಸಿಹಿ ಹಂಚೋದು, ಪಟಾಕಿ ಹಾರಿಸೋದು? ಈಗ ಹೇಳಿರಲ್ಲ ದೇವ ದುರ್ಲಭ ಕಾರ್ಯಕರ್ತ ಅಂತ, ಇದೇ ಸಸ್ಪೆಂಡ್ ಆಗಿರೋ ಯತ್ನಾಳ ಕುಂಡ್ರಿಸ್ಕೊಂಡು ನಂಬರ್ ಮಾತುಕತೆ ನಡೆಸ್ತಾರೆ. ಅವನ ಕೈನಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾರೆ. ಇದು ಭಾಳ ಡಿಸ್ಟರ್ಬೆನ್ಸ್ ಆಗ್ತಿದೆ ಪಾರ್ಟಿ ಆರ್ಗನೈಸೇಷನ್ಸ್ಗೆ ಭಾಳ ಮಾರಕವಾಗಿರ್ತಕ್ಕಂಥದ್ದು ಇವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ನಮ್ಮಲ್ಲಿ ಕೆಲವೊಂದು ಲ್ಯಾಪ್ಸಸ್ ಇದೆ, ತಪ್ಪಿದೆ, ಇಲ್ಲ ಅಂತ ನಾನು ಹೇಳೋದಲ್ಲ. ಯಡಿಯೂರಪ್ಪನವ್ರನ್ನ ಕಾಮೆಂಟ್ಸ್ ಮಾಡ್ತಾರೆ, ರಾಜ್ಯ ಅಧ್ಯಕ್ಷರನ್ನ ಕಾಮೆಂಟ್ಸ್ ಮಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಇನ್ನು ಕೆಲವು ನಮ್ಮಲ್ಲಿರ್ತಕ್ಕಂಥ ಕೆಲವು ಶಾಸಕರುಗಳು ಅವ್ರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸ್ತಾರೆ. ಇದು ಭಾಳ ಡೇಂಜರಸ್ ಬೆಳವಣಿಗೆಗಳು. ಒಂದು ಸಲ ನಮ್ಗೆ ವಿರೋಧ ಮಾಡಬೇಕಾ ಮಾಡಿಕೊಂಡು ಅವ್ರು ಆಚೆ ಹೋಗಿದ್ದಾರೆ. ಅವ್ರ ಜೊತೆ ನಾವು ಹೋಗಿ ಮಾತುಕತೆ ನಡೆಸೋದು ಅಂತ ಕೇಳಿದ್ರೆ ಇದು ಪಾರ್ಟಿಗೆ ಟೋಟಲಿ ಡ್ಯಾಮೇಜಿಂಗ್ ಟ್ರ್ಯಾಕ್ಸ್. ಇದು ಆಗಬಾರ್ದು, ಬಟ್ ಆಗ್ತಾ ಇದೆ. ನೋಡಿಕೊಂಡು ಕೇಂದ್ರದವರು ಇದರಿಂದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಯಾವ ಸಮಯದಲ್ಲಿ ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು, ಏನು ತೀರ್ಮಾನ ಮಾಡಬೇಕು ಅನ್ನೋದು ಮಾಡ್ತಾರೆ. ನೀವು ಹೇಳ್ತಾ ಇದ್ರಿ ಭಿನ್ನಮತೀಯರು ಇತ್ಯಾದಿ ಇತ್ಯಾದಿ ಅಂತ. ಈಶ್ವರಪ್ಪ ಮತ್ತು ಯತ್ನಾಳ್ ಅವರನ್ನು ವಾಪಸ್ ಪಾರ್ಟಿಗೆ ತರಬೇಕು ಅಂತ ನಿಮ್ಮದೇ ಅನೇಕ ಜನ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್, ಈಗ ನನ್ನ ವರ್ಷನ್ ಒಂದಿರ್ತದೆ, ಪಾರ್ಟಿ ವರ್ಷನ್ ಒಂದಿರ್ತದೆ. ಓಕೆ, ಪಾರ್ಟಿ ವರ್ಷನ್ ಮೇಲೆ ತೀರ್ಮಾನ ಆಗುತ್ತೆ ಹೊರತು ನನ್ನ ಇಂಡಿವಿಜುವಲ್ ವರ್ಷನ್ ಮೇಲೆ ಯಾವುದೂ ಆಗೋದಿಲ್ಲ. ಪಾರ್ಟಿ ಒಂದು ಆರ್ಗನೈಸೇಷನ್ ಆಗಿ ಕೆಲಸ ಮಾಡುವಂಥದ್ದು. ಯಾವುದೇ ಪೊಲಿಟಿಕಲ್ ಪಾರ್ಟಿ, BJP ಇರಲಿ, ಕಾಂಗ್ರೆಸ್ ಇರಲಿ, ದಳೆ, ಆರ್ಗನೈಸೇಷನ್ ದೃಷ್ಟಿಯಿಂದ ನನ್ನ ನಿಲುವೇನು ಅನ್ನುವಂಥದ್ದು ಪಾರ್ಟಿ ತುಂಬ ಚೆನ್ನಾಗಿ ಯೋಚನೆ ಮಾಡೋದು. ಆಗ ಪಾರ್ಟಿ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಇಂಡಿವಿಜುವಲ್ ಆಗಿ ಬಂದಾಗ ಅಯ್ಯೋ ಬರಬೇಕಾಯಿತು, ಇರಬೇಕಾಯಿತು, ಎತ್ತಣದ ಆದರೆ ಅವ್ರು ಇದ್ದಾಗ ಎಷ್ಟು ಡ್ಯಾಮೇಜ್ ಮಾಡೋರು ಪಾರ್ಟಿನ. ಎಷ್ಟು 2,500 ಕೋಟಿಗೆ ಒಂದು ಮುಖ್ಯಮಂತ್ರಿ ವ್ಯಾಪಾರಕ್ಕಿದೆ ಅಂತ ಮಾತಾಡ್ತಾರೆ ಅಂತ ಹೇಳಿದ್ರೆ ಕ್ಯಾನ್ ಯು ಅಕ್ಸೆಪ್ಟ್ ಹಿಮ್? ಓಕೆ, ನೀವು ಒಪ್ಕೋತೀರ ಅವ್ರನ್ನ? ಉತ್ತರ ಕೊಡಬೇಕು. ಅಲ್ಲಲ್ಲ ಸರ್, ಉತ್ತರ ಕೊಡೋದಲ್ಲ ಸರ್. ಈ ರೀತಿ ಎಲ್ಲೋ ಒಂದು ರೀತಿ ಎತ್ತು ಗಂಜಲ ಹಾಕೊಂಡು ಹೋಗುವಾಗ ಮಾತಾಡೋ ರೀತಿ ಮಾತಾಡ್ಬಿಟ್ರೆ ನಾವು ಪಾರ್ಟಿ ಉತ್ತರ ಕೊಡ್ಲಿಕ್ಕಾಗುತ್ತೆ. ಅದಕ್ಕೆ ಬೆಟರ್ ಸಸ್ಪೆಂಡಿಂಗ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಬಿಜೆಪಿ ಮುಖ್ಯ ವಕ್ತಾರರಾದಂಥ ಅಶ್ವಥ್ ನಾರಾಯಣ್ ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಿರೋದು ನಿಜ. ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ್ರೆ ಮಾತ್ರ 28ರ ಅಧಿಕಾರದ ಗದ್ದುಗೆಗೆ ನಾವು ಕನಸನ್ನು ಕಾಣಬಹುದು ಅಂತ ಅವ್ರು ಹೇಳ್ತಿದ್ದಾರೆ. ಹೀಗಾಗಿ ಏನಾಗುತ್ತೆ ಬಿಜೆಪಿಯ ವಿಚಾರ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.